ನಮಸ್ಕಾರ ಗೆಳೆಯರೆ. ಜಗತ್ತಲ್ಲಿ ವಿವಾದಾತ್ಮಕವಾಗಿ ಸದ್ದು ಮಾಡ್ತಿರೋ ಏಕೈಕ ಮನುಷ್ಯ ಅಂದರೆ ಅದು ಡೊನಾಲ್ಡ್ ಟ್ರಂಪ್. ಮೊನ್ನೆ ತಾನೇ ಟ್ರಂಪ್ ವೆನಿಜುವೆಲಾದ ಮೇಲೆ ದಾಳಿ ಮಾಡಿ ಆ ದೇಶದ ಮುಖ್ಯಸ್ಥ ನಿಕೋಲಸ್ ಮಡೋರನ ಸೆರೆಹಿಡ್ಕೊಂಡು ಬಂದು ಇಡೀ ವೆನಿಜುವೆಲಾ ಪೆಟ್ರೋಲಿಯಂನ ವಶಪಡಿಸ್ಕೊಂಡಿರೋದು ನಾವು ನೋಡಿದ್ದೀವಿ. ಈಗ ಟ್ರಂಪ್ ಮತ್ತೆ ಯುರೋಪ್ ದೇಶವಾದ ಡೆನ್ಮಾರ್ಕ್ನ ಅಡಿಯಲ್ಲಿರುವ ಗ್ರೀನ್ಲ್ಯಾಂಡನ್ನು ವಶಪಡಿಸಿಕೊಳ್ಬೇಕಂತ ಅಂದುಕೊಂಡಿದ್ದಾರೆ. ಟ್ರಂಪ್ ಈ ಹಿಂದೆ ಕೂಡ ಮೊದಲ ಅವಧಿಯಲ್ಲಿ ಅಧ್ಯಕ್ಷ ಆದಾಗಲೂ ಕೂಡ ಈ ಗ್ರೀನ್ಲ್ಯಾಂಡ್ನ ವಶಪಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಅದು ಆಗಲಿಲ್ಲ. ಈಗ ಮತ್ತೆ ಟ್ರಂಪ್ ಗ್ರೀನ್ಲ್ಯಾಂಡ್ನ ವಶಪಡಿಸ್ಕೋಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ. ಈ ವಿಷಯದಲ್ಲಿ ಯುರೋಪ್ನ ರಾಷ್ಟ್ರಗಳು ಒಗ್ಗಟ್ಟಾಗಿ ಟ್ರಂಪ್ನ ವಿರುದ್ಧ ನಿಂತಿವೆ. ಯಾಕೆ ಟ್ರಂಪ್ ಗ್ರೀನ್ಲ್ಯಾಂಡ್ ಹಿಂದೆ ಬಿದ್ದಿದ್ದಾರೆ ಅಂದರೆ, ಗ್ರೀನ್ಲ್ಯಾಂಡ್ ಅದು ಕೂಡ ಒಂದು ಸಂಪದ್ಭರಿತವಾದ ಪ್ರದೇಶ. ಈ ಪ್ರದೇಶನ ವಶಪಡಿಸ್ಕೊಂಡ್ರೆ ಅಲ್ಲಿನ ಎಲ್ಲ ಸಂಪತ್ತನ್ನು ಅಮೇರಿಕಾಗೆ ತಂದು ಅಮೇರಿಕಾನ ಇನ್ನಷ್ಟು ಶ್ರೀಮಂತ ಮಾಡಬೇಕು, ಇಡೀ ಜಗತ್ತಲ್ಲೇ ಅಮೇರಿಕಾನ ಯಾರೂ ಬೀಟ್ ಮಾಡಬಾರ್ದು ಅಂತ ಅವರ ಒಂದು ಸ್ವಾರ್ಥ ಗುಣ. ಇಷ್ಟೇ ಅಲ್ಲ, ಟ್ರಂಪ್ ತನ್ನ ಮಾತನ್ನು ಯಾರು ಕೇಳುವುದಿಲ್ಲೋ ಅವರ ದೇಶದ ಮೇಲೆ ದಾಳಿ ಮಾಡಿ ಹೆಚ್ಚು ಟ್ಯಾರಿಫ್ ಹಾಕ್ತೀನಿ ಅಂತ ಬೆದರಿಕೆ ಹಾಕೋದು. ಟ್ರಂಪ್ ಅವರ ಈ ಒಂದು ನಡೆಯಿಂದ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗುತ್ತಿದೆ. ಟ್ರಂಪ್ ಅಂದರೆ ಇದೇ ರೀತಿ ಮುಂದುವರೆದರೆ ಟ್ರಂಪ್ ಅವರು ಎಲ್ಲ ದೇಶಗಳ ವೈರತ್ವವನ್ನು ಕಟ್ಕೋಬೇಕಾಗುತ್ತೆ. ಇದರಿಂದ ಮೂರನೇ ಮಹಾಯುದ್ಧಕ್ಕೆ ಟ್ರಂಪ್ ಕಾರಣ ಆಗಬಹುದು. ಈ ಎಲ್ಲ ವಿಚಾರವನ್ನು ಅರಿತುಕೊಂಡು ಟ್ರಂಪ್ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲ ಅಂದರೆ ತುಂಬ ಕಷ್ಟವಾಗುತ್ತೆ ಅನ್ನೋದನ್ನು ಅವರು ತಿಳ್ಕೋಬೇಕಾಗುತ್ತೆ. ನಾನೇ ದೊಡ್ಡವನು, ನಾನು ಹೇಳಿದ್ದೆ ನಡಿಬೇಕು ಅಂದರೆ ಟ್ರಂಪ್ ಕೆಂಗನಿಗೆ ಗುರಿ ಆಗ್ತಾರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.